ಸಾರ್ವಜನಿಕರ ಗಮನಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಮಾತಾಡ್ತಾ ಇರೋದು 2023ರ ರಿವೈಂಡ್ ಬಗ್ಗೆ. ಅಂದರೆ ಈ ವರ್ಷ ದುನಿಯಾನೇ ಚೇಂಜ್ ಮಾಡುವಂತಹ ಯಾವ್ಯಾವ ಸುದ್ದಿಗಳಿದ್ವು, ಅಷ್ಟು ಸ್ಟ್ರಾಂಗ್ ಆಗಿದ್ದಂತಹ ಸುದ್ದಿಗಳು ದುನಿಯಾನೇ ನಿಜವಾಗ್ಲೂ ಚೇಂಜ್ ಮಾಡಿದ್ವಾ ಇಲ್ವಾ ಅಂತ. ಜೊತೆಗೆ ಈ ವರ್ಷ ತುಂಬ ದೊಡ್ಡ ಚೇಂಜಸ್ ಇದೆ ವರ್ಲ್ಡಲ್ಲಿ, ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದು 2023 ಫೆಬ್ರವರಿ 24ಕ್ಕೆ ಒಂದು ದೊಡ್ಡ ಚೇಂಜ್ ಬಂತು. ಅದೇ ಅಡಾನಿ ಸ್ಟಾಕ್ ಫಾಲ್. 2022ರಲ್ಲಿ 4,000 ಟಚ್ ಆಗ್ತಾ ಇದ್ದಂತಹ ಅಡಾನಿ ಶೇರು ಬರೀ 1,300ಕ್ಕೆ ಬಿತ್ತು. ಬರೀ ಬಿದ್ದಿದ್ದಲ್ಲ, ಅದು ಸ್ಟಾಕ್ ಮಾರ್ಕೆಟ್ ಫಾಲ್ ಅಲ್ಲ, ನಮ್ಮ ಸಾಮಾನ್ಯ ಜನರ ತಲೆ ಮೇಲೇ ಸ್ಟಾಕ್ ಬಿತ್ತು ಅನ್ಬೋದು. ಏನಕ್ಕಂದರೆ ಎಷ್ಟೊಂದು ಜನ ತಮ್ಮ ಮಗಳ ಮದುವೆಗೆ ಅಥವಾ ರಿಟೈರ್ಮೆಂಟ್ಗೆ ಅಥವಾ ನಮ್ಮ ಲೈಫಲ್ಲಿ ಫ್ಯೂಚರ್ಗೆ ಯೂಸ್ ಆಗುತ್ತೆ ಅಥವಾ ಹಾಸ್ಪಿಟಲ್ ಬಿಲ್ಸ್ ಪೇ ಮಾಡೋಕ್ಕೆ ಈ ಸ್ಟಾಕನ್ನು ಅಂತ ಇಟ್ಕೊಂಡಿದ್ರು. ಆದರೆ ಸ್ಟಾಕ್ ಬಿದ್ದು ಅವ್ರ ಕನಸುಗಳನ್ನೆಲ್ಲ ಹಾಳು ಮಾಡೋದು. ಇದಕ್ಕೆ ಕಾರಣ ಹಿಂಡನ್ಬರ್ಗ್ ರಿಸರ್ಚ್ ಪ್ರೊಡ್ಯೂಸ್ ಮಾಡಿದಂತಹ ಪೇಪರ್ ಮತ್ತು ಜಾರ್ಜ್ ಸಾರೋಸ್. ಇಬ್ಬರೂ ಕೂಡ ಶಾರ್ಟ್ ಸೆಲ್ಲರ್ಸ್, ಅಂದರೆ ಸ್ಟಾಕನ್ನು ಮಾರಿ ಕಾಸು ಮಾಡೋ ಅಂಥವ್ರು. ಏನಕ್ಕಂದರೆ ಇವರ ಲಾಭಕ್ಕೆ ಪ್ರಾಫಿಟ್ ಮಾಡ್ಕೊಳ್ಳೋಕ್ಕೆ ಅಂತ ಶಾರ್ಟ್ ಮಾಡಿದ್ದಾರೆ ಈ ಸ್ಟಾಕನ್ನು ಅಂತ ಹೇಳಲಾಗುತ್ತೆ. ಆದರೆ ಇದು ಸುಳ್ಳು ಅಂತ ಕೂಡ ರಿಲಯಬಲ್ ಸೋರ್ಸಸ್ಸು ಹೇಳ್ತಾ ಇದೆ. ಮೊದಲನೇದಾಗಿ ಅವ್ರು ಕ್ಲೈಮ್ ಮಾಡಿರೋದೇನೆಂದರೆ ಅಡಾನಿ ಸ್ಟಾಕನ್ನು ಯಾರೋ ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದಾರೆ, ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆಫ್ ಶೋರ್ ಅಂದರೆ ಬೇರೆ ದೇಶಗಳಿಂದ ಬೇಡದೇ ಇರೋ ಕೆಲಸ ಮಾಡಿ ಇದನ್ನು ಮೋಸದಿಂದ ಹೇರಿಸಿದ್ರು, ಅದು ಕೆಳಗಡೆ ಬಿದ್ದೇ ಬೀಳುತ್ತೆ ಅಂತ ಬೆಟ್ ಕಟ್ಟಿದ್ರು. ಇದು ಕೊನೆಗೆ ಬಿದ್ದೇ ಬೀಳ್ತು 2023ರಲ್ಲಿ ಫೆಬ್ರವರಿ 24ಕ್ಕೆ. ಏನಕ್ಕಂದರೆ ಈ ಸ್ಟಾಕು ಮೇಲಕ್ಕೆ ಹೋಗ್ತಾನೇ ಇತ್ತು, ಯಾರು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಸ್ಪೀಡಲ್ಲಿ ಓಡ್ತಾ ಇತ್ತು. ಆದರೆ ಒಂದಷ್ಟು ಬ್ಯಾಲೆನ್ಸ್ ಶೀಟಲ್ಲಿ ತಪ್ಪುಗಳಿದ್ದಿದ್ದರಿಂದ ಈ ಮಿಸ್ಟೇಕ್ ಆಯಿತು ಅಂತ ಇವಾಗ ಗೊತ್ತಾಗಿದೆ. ಅಡಾನಿ ಗ್ರೂಪ್ಗೆ 50-60 ಪೇಜ್ ಬುಕ್ಲೆಟ್ಸೇ ಕೊಟ್ಟಿದ್ರು ಇವರು. ಅದಲ್ಲದೆ 480 ಪೇಜಸ್ ಬುಕ್ಲೆಟ್ಗಳು ಇವಕ್ಕೆಲ್ಲ ಕ್ವಶನ್ಸ್ ಹಾಕಿ ಇದೇನಕ್ಕೆ ತಪ್ಪಾಯಿತು ಅದೇನಕ್ಕೆ ತಪ್ಪಾಯಿತು ಅಂತ ಹಿಂಡನ್ಬರ್ಗ್ ರಿಸರ್ಚ್ ಅವರು ಕೇಳಿದರು. ಇದಕ್ಕೆ ಅಡಾನಿ ಕಂಪನಿಯವರು ಕೂಡ ಸೂಕ್ತವಾದ ಉತ್ತರ ಕೊಡೋಕೆ ಆಗಲಿಲ್ಲ. ಆದ್ದರಿಂದ ಸ್ಟಾಕು ಬಿದ್ದೇ ಬಿತ್ತು. ಜೊತೆಗೆ ಯಾರ್ಯಾರು ಸ್ಟಾಕನ್ನು ಮ್ಯಾನಿಪ್ಯುಲೇಟ್ ಮಾಡ್ತಾಯಿದ್ರು ಅವರೇನೋ ಸ್ಟಾಕನ್ನು ಮಾರಿ ಹೋದರು. ನಿಜವಾಗ್ಲೂ ಲಾಸ್ ಆಗಿದ್ದು ಯಾರಿಗೆ ಅಂದರೆ ನಮ್ಮ ರಿಟೇಲ್ ಇನ್ವೆಸ್ಟರ್ಸ್ಗೆ, ಅಂದರೆ ನಮಗೆ ನಿಮಗೆ ಕಾಮನ್ ಜನಕ್ಕೆ. ಎರಡನೇ ಸುದ್ದಿ ನಮ್ಮದು, ಇಡೀ ವರ್ಲ್ಡ್ನೇ ಚೇಂಜ್ ಮಾಡಿದ್ದು ಅಥವಾ ದುನಿಯಾನೇ ಚೇಂಜ್ ಮಾಡಿದ್ದು ನಮ್ಮ ChatGPT 4. ಬರೀ ಇಮೇಜಸ್ ಮತ್ತು ಫೋಟೋಸನ್ನು ಆಲ್ಟ್ರ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ವಿ. ಆದರೆ ಟೆಕ್ಸ್ಟ್ ಕೂಡ ಥಿನ್ ಏರಿಂದ ತೊಗೊಂಡು ಬರ್ಬೋದು, ಕಾರನ್ನು ಕೂಡ ಓಡಿಸ್ಬೋದು, ಹೋಮ್ವರ್ಕ್ನು ಈಸಿಯಾಗಿ ಮಾಡಿಸ್ಬೋದು ಅಂತ ತಿಳಿಸ್ಕೊಟ್ಟಂತಹ ದಿನ ಅದು. ಏನಕ್ಕಂದರೆ ChatGPT 4ಅಲ್ಲಿ ನೀವು ಥಿನ್ ಏರಿಂದ ವಿಡಿಯೋಸ್ ಕ್ರಿಯೇಟ್ ಮಾಡ್ಬೋದಾಗಿತ್ತು, ಇಮೇಜಸ್ ಕ್ರಿಯೇಟ್ ಮಾಡ್ಬೋದಾಗಿತ್ತು, ಟೆಕ್ಸ್ಟ್ ಜನ್ರೇಟ್ ಮಾಡ್ಬೋದಾಗಿತ್ತು. ಅದಲ್ಲದೆ ಅಲ್ಲಿ ಬರುವಂತಹ ಕೋಡ್ಗಳನ್ನ ಕೋಡ್ಗಳು ಬರೀತಾರೆ ನಮ್ಮ ಇಂಜಿನಿಯರ್ಸ್ಗಳು, ಅದು ಫ್ರೀಯಾಗಿ ಸಿಗ್ತಾಯಿತ್ತು. ಇದು ನಮ್ಮ ಓಪನ್ ಮೀಡಿಯಾ ಅಥವಾ ಓಪನ್ ಸೋರ್ಸ್ ಲಿಂಕ್ಗಳನ್ನ ಈಸಿ ಮಾಡ್ತು. ಇದರಿಂದ ದುನಿಯಾನೇ ಚೇಂಜ್ ಆಗೋಯ್ತು ಕಣ್ರಿ. ಬರೀ $20 ಕೊಟ್ಟರೆ ಈ ಆಪ್ಷನ್ ನಮಗೆ ಸಿಗೋಕ್ಕೆ ಶುರು ಆಯಿತು. AI ಬಂದಿದ್ದರಿಂದ ಒಳ್ಳೆಯದು ಆಯಿತು, ಕೆಟ್ಟದ್ದು ಆಯಿತು. ಒಳ್ಳೇದೇನೇನಾಯಿತು, ವಿಡಿಯೋಸನ್ನು ಈಸಿಯಾಗಿ ಆಲ್ಟ್ರ್ ಮಾಡ್ಬೋದು, ನಮಗೆ ಬೇಕಂದರೆ ಹೋಮ್ವರ್ಕ್ ಮಾಡಿಸ್ಬೋದು, ಕಾರಲ್ಲಿ ಆರಾಮಾಗಿ ಹೋಗಿ ಬರ್ಬೋದು, ಸೆಲ್ಫ್ ಡ್ರೈವಿಂಗ್ ಆಪ್ಷನ್ ಕೂಡ ಸಿಕ್ತು. ಅದಲ್ಲದೆ ನೀವೇನಾದರೂ ಇಲ್ಲಿ ಕೂತಿದ್ದೀರಾ, ಬೇರೆ ಎಲ್ಲೋ ನೀವು ಕಮ್ಯುನಿಕೇಟ್ ಮಾಡಬೇಕು ಏನಾದರೂ ವಿಷಯ ಅಂದರೆ ChatGPTನೇ ಅದಕ್ಕೆ ಹೆಲ್ಪ್ ಮಾಡು ಕೊಡ್ತು. ಕೆಟ್ಟದೇನಾಯಿತು, ಸಿಕ್ಕಂಗೆಲ್ಲ ನಮ್ಮ ವಿಡಿಯೋಸ್ನ ನಮ್ಮ ಫೋಟೋಸನ್ನು ಆಲ್ಟ್ರ್ ಮಾಡಿ ದುನಿಯಾಗೆ ತೋರಿಸಿ ಅದರಿಂದ ಬ್ಲ್ಯಾಕ್ ಮೇಲ್ ಮಾಡಿ ಕಾಸು ಕೂಡ ವಸೂಲಿ ಮಾಡಿದ್ರು ಒಂದಷ್ಟು ಜನ. ಫಾಲ್ಸ್ ಅಡ್ವರ್ಟೈಸ್ಮೆಂಟ್ ಅಂದರೆ ಶಾರುಖ್ ಖಾನ್, ಸಲ್ಮಾನ್ ಖಾನ್ ಇವ್ರದ್ದೆಲ್ಲ ವಿಡಿಯೋಸನ್ನು ಆಲ್ಟ್ರ್ ಮಾಡಿ ತಮಗೆ ಬೇಕಾದಾಗೆ ಅಡ್ವರ್ಟೈಸ್ಮೆಂಟ್ ಥರ ಉಪಯೋಗಿಸ್ಕೊಂಡ್ರು. ರಶ್ಮಿಕಾ ಮಂದಣ್ಣ ಅವರ ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದು ನಮಗೆ ನಿಮಗೆ ಇಬ್ರಿಗೂ ಗೊತ್ತು. ಸರ್ಕಾರ ಕೂಡ ಈ ಟೆಕ್ನಾಲಜಿನ ತುಂಬ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತು, ಆದರೆ ಅದ್ರ ಕೈಲೂ ಆಗ್ತಾಯಿಲ್ಲ, ಪರದಾಡ್ತಾ ಇದೆ. ಆದಷ್ಟು ಲೆಜಿಸ್ಲೇಷನನ್ನು ತಗೊಂಡು ಬರೋಕ್ಕೆ ಟ್ರೈ ಕೂಡ ಮಾಡ್ತಾ ಇದೆ. ಅದಲ್ಲದೆ ನಮ್ಮ ರಶ್ಮಿಕಾ ಮಂದಣ್ಣ ಅವ್ರ ಕೇಸ್ ಕೂಡ ಫೈಲ್ ಆಯಿತು. ಇದರಿಂದ ತುಂಬಾ ಹೆಲ್ಪ್ ಆಯಿತು ದುನಿಯಾಗೆ. ಏಪ್ರಿಲ್ 2023 ಈ ತಿಂಗಳು ನಮ್ಮ ಇಂಡಿಯಾ ಚೈನಾನ ಪಾಪ್ಯುಲೇಷನ್ನಲ್ಲಿ ಬೀಟ್ ಮಾಡ್ತು. 1.42 ಬಿಲಿಯನ್ ಜನ ಇಂಡಿಯಾಲಿದ್ದಾರೆ ಅಂತ ಸೆನ್ಸಸ್ ಮೂಲಕ ನಮಗೂ ಗೊತ್ತಾಯಿತು. ನಮ್ಮ ಜನ ಇಂಡಿಯಾನ ಪಾಪ್ಯುಲೇಷನ್ನಲ್ಲಿ ಮಾತ್ರ ಕಂಟ್ರೋಲ್ ಮಾಡ್ತಾರೆ ಚೈನಾಗೆ ಅಥವಾ ಕಂಪೇರ್ ಮಾಡ್ತಾರೆ. ಆದರೆ ಕಂಪೇರ್ ಮಾಡಬೇಕಾಗಿರೋದು ಪರ್ ಕ್ಯಾಪಿಟಾ ಇನ್ಕಮಲ್ಲಿ ಎಷ್ಟು ಇನ್ಕಮ್ ಒಬ್ಬ ಮನುಷ್ಯ ವರ್ಷಕ್ಕೆ ದುಡಿತಾ ಇದ್ದಾನೆ ಅಂತ ನೋಡಬೇಕು. ಅದಕ್ಕೂ ಇದಕ್ಕೂ ಕಂಪ್ಯಾರಿಷನ್ನೇ ಇಲ್ಲ. ಏನಕ್ಕಂದರೆ ಜಾಬ್ಸು ಕರೆಕ್ಟಾಗಿ ಕ್ರಿಯೇಟ್ ಕೂಡ ಆಗ್ತಾ ಇಲ್ಲ. ಅದಲ್ಲದೆ ನಮ್ಮ ಪೊಲಿಟಿಷಿಯನ್ಸು ನಮ್ಮ ಪಾಪ್ಯುಲೇಷನ್, ನಮ್ಮ ಶಕ್ತಿ, ಯಂಗ್ ಜನ ಜಾಸ್ತಿ ಇದ್ದಾರೆ ಅಂತಾರೆ.
ಆದರೆ ಜಾಬ್ಸು ಅದೇ ಲಿಮಿಟ್ಟಿಗೆ ಇಲ್ಲ ಅಥವಾ ಸ್ಯಾಲ್ರಿ ಕಮ್ಮಿ ಸಿಗುತ್ತೆ. ಪರ್ ಕ್ಯಾಪಿಟಲ್ ಇನ್ಕಮ್ಮು ಆಲ್ಮೋಸ್ಟ್ 68,000 ಇದೆ ವರ್ಷಕ್ಕೆ. ಇಷ್ಟಾದರೆ ನಮ್ಮ ಜನಕ್ಕೆ ಸಾಕಾಗುತ್ತಾ? ಅದು ನಮ್ಮ ಜನಕ್ಕೆ ಅರ್ಥ ಆಗಬೇಕು, ನಮ್ಮ ಪೊಲಿಟಿಷಿಯನ್ಸ್ಗೆ ಅರ್ಥ ಆಗಬೇಕು. ಈ ಜನನ್ನೆಲ್ಲ ಇಟ್ಕೊಂಡು ಮ್ಯಾನ್ ಪವರು ಟ್ಯಾಲೆಂಟನ್ನು ಇಟ್ಕೊಂಡು ನಾವಾಗೇ ಕಂಪನಿಗಳನ್ನ ಸೃಷ್ಟಿ ಮಾಡಬೇಕು, ಟ್ಯಾಲೆಂಟಿಗೆ ಚಾನ್ಸ್ ಕೊಡಬೇಕು. ಇದೆಲ್ಲ ಮಾಡೋಕ್ಕೆ ನೀವು ಬಿಸ್ನೆಸ್ ಓಪನ್ ಮಾಡಬೇಕು. ನಮ್ಮ ಮಿಡಲ್ ಕ್ಲಾಸ್ ಮೆಂಟ್ಯಾಲಿಟಿ ಏನಿದೆ ಅದು ಇದಕ್ಕೆ ಬಿಡಲ್ಲ. ಇದನ್ನು ನಾವು ಟ್ರೈ ಮಾಡೋದು ತುಂಬ ಇಂಪಾರ್ಟೆಂಟು. ಯಂಗ್ಸ್ಟರ್ಸ್ಗೆ ಸಪೋರ್ಟ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟು. ಕೂತ್ಕೊಂಡು ತಿನ್ನೋ ಕೈಗಳು, ಕೆಲಸ ಕೇಳ್ಕೊಂಡು ಬರುವಂತಹ ಕೈಗಳು ಎಷ್ಟಿವೆಯೋ ಅಷ್ಟೇ ಕೈಗಳು ಬಿಸ್ನೆಸ್ಗಳನ್ನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಅದಕ್ಕೆ ಬ್ಯಾಂಕಲ್ಲಿ ಲೋನ್ ಕೊಡಬೇಕು ಮಿಡಲ್ ಕ್ಲಾಸ್ಗೆ. ಶ್ಯೂರಿಟಿ ಕೂಡ ಕಮ್ಮಿ ಇಸ್ಕೊಂಡ್ರೆ ಅಥವಾ ಏನು ಅಸೆಟ್ ಬೇಕಾಗಿಲ್ಲ, ನಮ್ಮ ಬಿಸ್ನೆಸ್ಸನ್ನೇ ಅಡ ಇಟ್ಟಿಸ್ಕೊಂಡ್ರೆ ನಮ್ಮ ಜನ ಕೂಡ ಈಸಿಯಾಗಿ ಬಿಸ್ನೆಸ್ ಓಪನ್ ಮಾಡ್ತಾರೆ. ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕಮ್ಮಿ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರಕ್ಕೆ ಗೊತ್ತಾದರೆ ಸಾಕು. ವರ್ಲ್ಡನ್ನೇ ಚೇಂಜ್ ಮಾಡಿದಂತಹ 4ನೇ ವಿಷಯ 19th ನವಂಬರ್ ಎಲ್ಲ ಇಂಡಿಯನ್ಸನ್ನು ಟಿ ವಿ ಮೇಲೆ ಕೂರಿಸಿದಂತಹ ದಿನ ಅಥವಾ ಟಿ ವಿ ಮುಂದೆ ಕೂರಿಸಿದಂತಹ ದಿನ. ಏನಕ್ಕಂದರೆ ಇಂಡಿಯಾ ಆಸ್ಟ್ರೇಲಿಯಾ ಫೈನಲ್ ಮ್ಯಾಚು. ಈ ಸರಿ ವರ್ಲ್ಡ್ ಕಪ್ಪಲ್ಲಿ 9ಕ್ಕೂ 9 ಮ್ಯಾಚ್ ಗೆದ್ದು ಪಾಯಿಂಟ್ಸ್ ಟೇಬಲಲ್ಲಿ ಇಂಡಿಯಾ ಫಸ್ಟ್ ಇತ್ತು. ಅದಕ್ಕೆ ನಮ್ಮ ಇಂಡಿಯಾ ಜನ ಎಲ್ಲ ಟಿ ವಿ ಮುಂದೆನೇ ಕೂತ್ಬಿಟ್ಟಿದ್ರು, ಯಾರು ಅಲ್ಲಾಡ್ತಾ ಇರಲಿಲ್ಲ. ಅಂಥದ್ರಲ್ಲಿ ಎಂಥ ಸೋಲು ನಮ್ಮ ಇಂಡಿಯಾದವ್ರಿಗೆ. ಏನಕ್ಕಂದರೆ ಎಲ್ಲ ಮ್ಯಾಚನ್ನು ಗೆದ್ದವರು ಈ ಮ್ಯಾಚನ್ನು ಗೆಲ್ಲಬೇಕಾಗಿತ್ತು ಅಲ್ವಾ. ಆದರೆ 240 ಹೊಡೆದು ಎಲ್ಲರೂ ಮನೆಗೆ ಹೋದರು. ಆಸ್ಟ್ರೇಲಿಯಾದವ್ರು ಈಸಿಯಾಗಿ ಬಂದು 241 ಹೊಡೆದು ವಿನ್ ಆದರು. ಅಂಥದ್ರಲ್ಲಿ ನಮ್ಮ ಕೊಹ್ಲಿ ಅವ್ರಿಗೆ ಚಾನ್ಸ್ ಸಿಕ್ತು. ಏನಕ್ಕಂದರೆ ಇವರೇ ಮ್ಯಾನ್ ಆಫ್ ದ ಸೀರೀಸ್. ಏನು 9 ಮ್ಯಾಚ್ಗಳಿತ್ತು, ಅದರಲ್ಲಿ 6 ಮ್ಯಾಚ್ಗಳಲ್ಲಿ ನಮ್ಮ ಕೊಹ್ಲಿ ಅವರು ಅರ್ಧ ಸೆಂಚುರಿ ಅಂದರೆ ಹಾಫ್ ಸೆಂಚುರಿ ಹೊಡೆದಿದ್ರು. ಅದಕ್ಕೆ ಮ್ಯಾನ್ ಆಫ್ ದ ಸೀರೀಸ್ ಸಿಕ್ತು. ನಾವು ಕಾಯ್ತಾನೇ ಇದ್ವಿ 3ನೇ ವರ್ಲ್ಡ್ ಕಪ್ಪು ಮನೆಗೆ ಬರುತ್ತೆ ಅಂತ. ಆದರೆ ಈ ಸಲಿನೂ ಕಪ್ ನಮ್ದಾಗಲಿಲ್ಲ. 2 ವರ್ಲ್ಡ್ ಕಪ್ ಈಗ ನಮ್ಮ ಇಂಡಿಯಾದಲ್ಲಿ ಇವೆ. ನಮ್ಮ ಲಿಸ್ಟ್ನಲ್ಲಿರುವಂತಹ 5ನೇ ಸುದ್ದಿ ಅಥವಾ ಕೊನೆಯ ಸುದ್ದಿ ಇಡೀ ದುನಿಯಾನೇ 1 ಸೆಕೆಂಡ್ ಹಿಡಿದು ನಿಲ್ಲಿಸ್ತು, ದಂಗ್ ಮಾಡಿಬಿಡ್ತು. ಏನಕ್ಕಂದರೆ ಅವತ್ತು ಎಲ್ಲರ ಮುಖದ ಮೇಲೂ ಸಿಟ್ಟು, ಕೋಪ, ಅಳು, ನೋವು ಎಲ್ಲ ಕಾಣಿಸ್ತಾ ಇತ್ತು. ಅವತ್ತು ಪ್ಯಾಲೆಸ್ಟೈನಲ್ಲಿ 2006ರಲ್ಲಿ ಗೆದ್ದಂತಹ ಒಂದು ಹಮಸ್ ಅನ್ನೋ ಟೆರರಿಸ್ಟ್ ಆರ್ಗನೈಸೇಷನ್ನು ಪ್ಯಾಲೆಸ್ಟೈನ್ ಕಡೆಗೆ 5,000 ಮಿಸೈಲ್ಸ್ನ 20 ನಿಮಿಷದಲ್ಲಿ ಲಾಂಚ್ ಮಾಡ್ತು. ಅವತ್ತು ಇಸ್ರೇಲ್ನಲ್ಲಿ ತುಂಬ ಜನ ಸತ್ತೋದ್ರು. ಗಾಜಾ ಸ್ಟ್ರಿಪ್ಪಿಂದ ಈ ಮಿಸೈಲ್ಸ್ಗಳನ್ನ ಬಿಟ್ಟಿದ್ರು ಅಂತ ಕೊನೆಗೂ ಗೊತ್ತಾಯಿತು. ಅದಲ್ಲದೆ ಹಮಾಸ್ ಆರ್ಗನೈಸೇಷನ್ನ ಯಾರು ಲೀಡರ್ ಇದ್ದರು ಅವ್ರು ಅಂದಿದ್ರಂತೆ, ಜ್ಯೂಸು ಎಲ್ಲೇ ಕಾಣಿಸ್ಲಿ ಅಲ್ಲೇ ಕೊಂದಾಕಿ ಅಂತ. ಆದರೂ ನೆಕ್ಸ್ಟ್ ಡೇನೇ ಬೆಳಗ್ಗಷ್ಟೊತ್ತಿಗೆ ಹೆಣ್ಮಕ್ಳು, ಚಿಕ್ಕ ಮಕ್ಕಳು, ಗಂಡಸರು, ಹೆಂಗಸರು, ವಯಸ್ಸಾಗಿರೋರು ಯಾರನ್ನೂ ಬಿಡ್ದ ಹಾಗೆ ರೋಡ್ಗೆ ಎಳ್ಕೊಂಡು ಬಂದು ಕೊಂದಾಕಿದ್ದಾರೆ. ಈ ವಿಷಯ ತಿಳಿದ ಮೇಲೆ ವರ್ಲ್ಡ್ಗೆ ಇಸ್ರೇಲ್ ಶುರು ಮಾಡ್ತು ಯುದ್ಧ ಮಾಡೋಕ್ಕೆ. ಇಸ್ರೇಲ್ನ PM ನೆಟನ್ಯಾಹು ಅನೌನ್ಸ್ ಮಾಡಿದ್ರು, ವಿ ಆರ್ ಅಟ್ ವಾರ್ ಅಂತ. ಇಮಿಡಿಯೇಟಾಗಿ ಇಸ್ರೇಲ್ ಆರ್ಮಿ ರೆಡಿ ಆಯಿತು. ಗಾಜಾ ಸಿಟಿ ಕಡೆಗೆ ಮಿಸೈಲ್ಸ್ಗಳ ಸುರಿಮಾಲನೆ ಸುರಿಸಿದ್ರು. ಅದಲ್ಲದೆ 600 ಜನ ಅವತ್ತು ಪ್ಯಾಲೆಸ್ಟೈನ್ನಲ್ಲಿ ತೀರ್ಕೊಂಡ್ರು. ಆದರೆ ಇಸ್ರೇಲ್ಗೂ ಪ್ಯಾಲೆಸ್ಟೈನ್ಗೂ ಇದ್ದಿದ್ದೊಂದೇ ಡಿಫ್ರೆನ್ಸು, ಇಸ್ರೇಲ್ 24 ಗಂಟೆ ಮುಂಚೆನೇ ಗಡಿವು ಕೊಟ್ಟಿತ್ತು. ಪ್ಯಾಲೆಸ್ಟೈನ್ನಲ್ಲಿದ್ದಂತಹ ಕಾಮನ್ ಸಿಟಿಸನ್ಸ್ ದಯವಿಟ್ಟು ಜಾಗ ಖಾಲಿ ಮಾಡಿ, ನಾವು ಟೆರರಿಸ್ಟನ್ನೆಲ್ಲ ಸಾಯಿಸೋಕೆ ಅಂತ ಮಿಸೈಲ್ಸ್ ಹಾಕ್ತಾ ಇದ್ದೀವಿ ಅಂತ. ನೋಡಿದ್ರಲ್ಲ 2023ರ ವರ್ಷದಲ್ಲಿ ಈ 5 ಸುದ್ದಿಗಳು ಹೇಗೆ ದುನಿಯಾನೇ ಚೇಂಜ್ ಮಾಡೋದು ಅಂತ. ಇದೇ ಥರ ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಸ್ಪೀಡ್ ಪ್ಲಸ್ ಕರ್ನಾಟಕ.